ಐರನ್ ಫ್ಲೈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿದ ನಂತರ ಅದನ್ನು ನಾವು ಲಾಸ್ ಫ್ರೀ ಆಗಿ ಕನ್ವರ್ಟ್ ಮಾಡ್ಬೋದಾ, ಲಾಸ್ ಫ್ರೀ ಆಗಿ ಕನ್ವರ್ಟ್ ಮಾಡೋದಾದರೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಐರನ್ ಫ್ಲೈನ ಬಗ್ಗೆ ಒಂದು ಬೇಸಿಕ್ ವಿಡಿಯೋನ ಹಾಕಿದೆ. ಯಾವ ರೀತಿ ಐರನ್ ಫ್ಲೈ ಕ್ರಿಯೇಟ್ ಮಾಡೋದು, ಯಾವ ರೀತಿ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋದು, ಯಾವ ರೀತಿ ಮ್ಯಾಕ್ಸ್ ಲಾಸ್, ಅದೇ ರೀತಿ ಯಾವ ರೀತಿ ಬ್ರೇಕ್ ಇವನನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಈ ವಿಡಿಯೋದಲ್ಲಿ ಐರನ್ ಫ್ಲೈನ ಅಡ್ಜಸ್ಟ್ಮೆಂಟನ್ನು ನೋಡೋಣ. ನೀವು ಈ ಹಿಂದಿನ ಐರನ್ ಫ್ಲೈನ ವಿಡಿಯೋನ ನೋಡಿಲ್ಲ ಅಂತಿದೆ, ಆ ವಿಡಿಯೋನ ಫಸ್ಟ್ ನೋಡಿ, ನೆಕ್ಸ್ಟ್ ಈ ವಿಡಿಯೋನ ನೋಡ್ಕೊಳ್ಳಿ. ನಾವೀಗ ಒಂದು ಐರನ್ ಫ್ಲೈಯನ್ನು ಕ್ರಿಯೇಟ್ ಮಾಡೋಣ. ಮೊದಲನೇದಾಗಿ ಸೊ ನಾನು 15th ಜುಲೈಗೆ ಒಂದು ಐರನ್ ಫ್ಲೈ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 9:30 ಹೊತ್ತಿಗೆ ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಬ್ಯಾಕ್ ಟೆಸ್ಟಿಂಗ್ ಪ್ಲಾಟ್ಫಾರ್ಮಲ್ಲಿದ್ದೀನಿ. ಸೊ ನಾನು ATMನ್ನು ಸೆಲ್ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾವು ಯಾವ ರೀತಿ ಐರನ್ ಫ್ಲೈಯನ್ನು ಕ್ರಿಯೇಟ್ ಮಾಡೋದು ಅಂತ. ಸೊ ಈಗ ನಾನೊಂದು ಐರನ್ ಫ್ಲೈಯನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಐರನ್ ಫ್ಲೈ ಕ್ರಿಯೇಟ್ ಆದ ನಂತರ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಸೊ ಯಾವಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬೋದು? ಸೊ 2 ರೀಸನ್ಗೆ ನಾವು ಈ ಐರನ್ ಫ್ಲೈಯನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಒಂದು, ಈ ಐರನ್ ಫ್ಲೈ ನಮಗೆ ಲಾಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೇ ಬಿ ಈ ಬ್ರೇಕ್ ಇವನ್ ರೇಂಜ್ ಏನಿದೆ, ಈ ಬ್ರೇಕ್ ಇವನ್ ರೇಂಜ್ಗಿಂತ ಮಾರ್ಕೆಟ್ ಆಚೆ ಅಪ್ ಆರ್ ಡೌನ್ ಹೋಗ್ಬೋದು. ಸೊ ಆವಾಗ ನಮಗೇನು ಮಾಡಬೇಕಾಗುತ್ತೆ, ಈ ಐರನ್ ಫ್ಲೈನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾಕೆ ಕೇಳಿದ್ರೆ ನಮಗೆ ಲಾಸ್ ಆಗ್ತಾ ಇರುತ್ತೆ. ಮೇ ಬಿ ಆ ಲಾಸನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅಥವಾ ಆ ಲಾಸನ್ನು ಕಡಿಮೆ ಮಾಡಿಕೊಂಡು ಪ್ರಾಫಿಟಿಂದ ಹೊರಗೆ ಬರಲಿಕ್ಕೋಸ್ಕರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅಥವಾ ಈ ಐರನ್ ಫ್ಲೈ ನಮಗೆ ಒಂದಷ್ಟು ಪ್ರಾಫಿಟನ್ನು ಕೊಡ್ತಾ ಇರುತ್ತೆ. ನಾವು ಇವತ್ತು ಕ್ರಿಯೇಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, ಒಂದು ದಿನದಲ್ಲಿ ನಮಗೆ ಒಂದೆರಡು ದಿನದಲ್ಲಿ ಡಿಸೆಂಟ್ ಅಮೌಂಟ್ ಆಫ್ ಪ್ರಾಫಿಟನ್ನು ಕೊಡ್ತಾ ಇರುತ್ತೆ. ಮಾರ್ಕೆಟ್ ಈ ಗ್ರೀನ್ ಝೋನ್ನ ಮಧ್ಯೆ ಮೂವ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಒಂದಷ್ಟು ಪ್ರಾಫಿಟನ್ನು ಕೊಡ್ತಾ ಇರುತ್ತೆ. ಆ ಪ್ರಾಫಿಟನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಪ್ರಾಫಿಟನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಮೇ ಬಿ ನಮ್ಮ ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು, ಅಥವಾ ಅಲ್ಲಿ ನಾವು ಲಾಸ್ ಆಗದ ಹಾಗೆ ನೋಡ್ಕೊಳ್ಳೋದು. ಇನ್ ಕೇಸ್ ಮಾರ್ಕೆಟ್ ವೈಲ್ಡಾಗಿ ಒಂದು ಮೂವ್ಮೆಂಟನ್ನು ಕೊಟ್ಟರು ಕೂಡ ಅಲ್ಲಿ ನಾವು ಲಾಸ್ ಆಗದಾಗೆ ನೋಡ್ಕೊಳ್ಳಿಕ್ಕೆ. ಒಂದಷ್ಟು ದಿನ ಮಾರ್ಕೆಟ್ ನಮ್ಮ ಫೇವರಲ್ಲಿದೆ, ಮತ್ತು ಮಾರ್ಕೆಟ್ ಒಂದು ವೈಲ್ಡ್ ಮೂವನ್ನು ಕೊಡುವಂಥ ಸಾಧ್ಯತೆ ಇರೋದ್ರಿಂದ ಸೊ ಅಂಥ ಸಿಚುವೇಷನಲ್ಲಿ ನಾವು ಅದನ್ನು ಪ್ರಾಫಿಟನ್ನು ಲಾಕ್ ಮಾಡಲಿಕ್ಕೆ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. 2, ಒಂದು ನಮಗೆ ಲಾಸ್ ಆಗ್ತಾ ಇದ್ದಾಗ ಲಾಸನ್ನು ಲಿಮಿಟ್ ಮಾಡಲಿಕ್ಕೆ, ಇನ್ನೊಂದು ನಮಗೆ ಆಗ್ತಿರೋಂಥ ಪ್ರಾಫಿಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು 2ನೇ ಮೆಥಡನ್ನು ನೋಡೋಣ. ನಮಗೆ ಒಂದಷ್ಟು ಪ್ರಾಫಿಟ್ ಆಗ್ತಿರುತ್ತೆ, ಆಗ ಆ ಪ್ರಾಫಿಟನ್ನು ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು, ಆ ಸ್ಟ್ರಾಟಜಿಯಲ್ಲಿ ಲಾಸೇ ಆಗದ ಹಾಗೆ ಯಾವ ರೀತಿ ನೋಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಸೊ ಲಾಸ್ ಆದಾಗ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಲಾಸನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಯಾವ ರೀತಿ ಮಾಡ್ಬೋದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಪ್ರಾಫಿಟನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಬೋದು, ಲಾಸ್ ಫ್ರೀಯಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಈ ರೀತಿ ಪ್ರಾಫಿಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಲಾಸ್ ಫ್ರೀಯಾಗಿ ಮಾಡಲಿಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡ್ತೀವಿ ಕೇಳಿದ್ರೆ, ಕೇವಲ ಹೆಜ್ಜನ್ನು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇಲ್ಲಿ ನಾವು ನೋಡ್ಬೋದು, ನಾವು 2 ಸೆಲ್ ಲೆಗ್ ಇದೆ, ಅದೇ ರೀತಿ 2 ಬೈ ಲೆಗ್ಗಳು ಇದೆ. ಸೊ ಬೈ ಲೆಗ್ ಏನು, ಇದು ಹೆಜ್ಜೆ ಲೆಗ್ಗಳು. ಈ ಅಡ್ಜಸ್ಟ್ಮೆಂಟಲ್ಲಿ ನಾವು ಈ ಕೇವಲ ಬೈ ಲೆಗ್ಗನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ, ಸೆಲ್ ಲೆಗ್ಗನ್ನು ಮುಟ್ಟೋದಿಲ್ಲ. ಕೇವಲ ಬೈ ಲೆಗ್ಗನ್ನು ಇನ್ಸೈಡ್ ಶಿಫ್ಟ್ ಮಾಡ್ತಾ ಹೋಗುವಂಥದ್ದು. ಈಗ ನನ್ನ ಡಿಫ್ರೆನ್ಸ್ ಏನಿದೆ, ನಾನು ಸೆಲ್ ಮಾಡಿದ್ದು 24,550, ನನ್ನ ಪುಟ್ ಹೆಜ್ಜೆಲಿದೆ 24,350 ಅಂತ ಹೇಳಿದೆ. 200 ಪಾಯಿಂಟ್ ಡಿಫ್ರೆನ್ಸಲ್ಲಿದೆ. ಕಾಲಲ್ಲೂ ಅಷ್ಟೇ 200 ಪಾಯಿಂಟ್ ಡಿಫ್ರೆನ್ಸಲ್ಲಿದೆ. ಸೊ ಇಲ್ಲಿ ನಾವು ಪ್ರಾಫಿಟನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ನಮ್ಮ ಹೆಜ್ಜನ್ನು ಇನ್ಸೈಡ್ ಶಿಫ್ಟ್ ಮಾಡ್ತಾ ಬರಬೇಕು, ಈ ಡಿಫ್ರೆನ್ಸನ್ನು ಕಮ್ಮಿ ಮಾಡ್ತಾ ಬರಬೇಕು. ಈಗ 200 ಇದೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನಾವು ಮೇ ಬಿ 150 ಡಿಫ್ರೆನ್ಸಿಗೆ ಬರ್ಬೋದು, ಅಥವಾ 100 ಡಿಫ್ರೆನ್ಸ್ಗೆ ಬರ್ಬೋದು. ಯಾವ 100? ನಾವು ಸೆಲ್ ಮಾಡಿದ ಸ್ಟ್ರೈಕ್ಗಿಂತ ಡಿಫ್ರೆನ್ಸ್. ನಮ್ಮ ಸೆಲ್ ಹಾಗೆ ಹೆಜ್ಜೆ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ನಾವು ಕಡಿಮೆ ಮಾಡ್ತಾ ಬಂದಾಗ ನಮ್ಮ ಲಾಸ್ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಗೆ ಪ್ರಾಫಿಟ್ನ ಒಂದು ಪಾರ್ಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಮ್ಯಾಕ್ಸ್ ಲಾಸ್, ಈಗ ನಾನು ಒಂದು ಲಾಟ್ ಮಾಡ್ತಾ ಇದ್ದೀನಿ, 1300 ಇದೆ, 1400 ಅಂತ ಕನ್ಸಿಡರ್ ಮಾಡ್ಬೋದು. ಮ್ಯಾಕ್ಸ್ ಪ್ರಾಫಿಟ್ 3600 ಇದೆ. ನಾವು ಹೆಜ್ಜೆನ ಕಡಿಮೆ ಮಾಡ್ತಾ ಬಂದಾಗ ಈ ಲಾಸ್ ಕೂಡ ಕಡಿಮೆ ಆಗುತ್ತೆ, ಅದೇ ರೀತಿ ಪ್ರಾಫಿಟ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ ನೋಡೋಣ. ಸೊ ನಾನೀಗ ಇಲ್ಲಿ ಒಂದು ಲಾಟಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನಾನು 5 ಲಾಟ್ಗೆ ಮಾಡ್ತೀನಿ. ಸೊ ನಾನು 5 ಲಾಟಲ್ಲಿ ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಜುಲೈ 15ಗೆ ನಾನು ಒಂದು 5 ಲಾಟಲ್ಲಿ 9:30ಗೆ ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡಿದೆ. ಇದು ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್. ನನಗೆ ಬೇಕಿರುವಂಥ ಮಾರ್ಜಿನ್ ಇಲ್ಲಿ ಬರುತ್ತೆ, ನನ್ನ ಮ್ಯಾಕ್ಸ್ ಪ್ರಾಫಿಟ್ ಬರುತ್ತೆ, ಮ್ಯಾಕ್ಸ್ ಲಾಸ್ ಬರುತ್ತೆ, ಅದೇ ರೀತಿ ನನ್ನ ಬ್ರೇಕ್ ಇವನ್ ಲೆವೆಲ್ಗಳು ಬರುತ್ತೆ. ಇಲ್ಲಿ ನಾವು ನೋಡ್ಬೋದು 0.7 ಡೌನ್ ಸೈಡಲ್ಲಿ, ಅದೇ ರೀತಿ 0.5 ಅಪ್ ಸೈಡಲ್ಲಿ. ಸೊ ಇಷ್ಟು ಮಾರ್ಕೆಟ್ ಮೂವ್ ಆದರೆ ನನಗೆ ಲಾಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಗ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅಥವಾ ಈ ರೇಂಜ್ಗಿಂತ ಒಳಗಡೆ ನನಗೆ ಪ್ರಾಫಿಟನ್ನು ಕೊಡ್ತಾ ಇತ್ತು ಅಂದರೆ ಆಗ ಕೂಡ ನಾನಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಸೊ ನಾನೀಗ ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಪ್ರತಿ 2 ಗಂಟೆಗೆ ಮಾರ್ಕೆಟ್ನ ಆ್ಯಕ್ಟಿವಿಟಿಯನ್ನು ನಾನೀಗ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಸೊ ಈಗ ನನಗೆ 250 ರೂಪೀಸ್ ಪ್ರಾಫಿಟ್ ಆಯಿತು, ಅದೇ ದಿನ ಇದ್ದೆ. ಸೊ ನೆಕ್ಸ್ಟ್ ಸ್ಮಾಲ್ ಲಾಸ್ ಆಯಿತು, ನನ್ನ ರೇಂಜ್ ಒಳಗಡೆ ಇದೆ, ಈ ಗ್ರೀನ್ ಝೋನ್ ಏನಿದೆ, ಬ್ರೇಕ್ ಇವನ್ ಝೋನ್ ಏನಿದೆ ಅದರ ಒಳಗಡೆ ಇದೆ. ಸೊ ಈಗ ನನಗೆ 600 ಪ್ರಾಫಿಟ್ ಆಯಿತು. ಸೊ ಸ್ವಲ್ಪ ಪ್ರಾಫಿಟ್ ಆಗ್ತಾ ಹೋದಾಗ ನಾನು ಹೆಜ್ಜೆನ ಇನ್ಸೈಡ್ ತಂದಾಗಲೆಲ್ಲ ನನ್ನ ಇಲ್ಲಿ ಮ್ಯಾಕ್ಸ್ ಲಾಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಸ್ಮಾಲ್ ಪ್ರಾಫಿಟ್ಗೆ ನಾವು ಹೆಜ್ಜನ್ನು ಇನ್ಸೈಡ್ ತರ್ತಾ ಹೋದರೆ
ತುಂಬ ಬೇಗ ಆಗುತ್ತೆ. ಅಲ್ಲಿ ನಾವು ಮಲ್ಟಿಪಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದಾಗುತ್ತೆ. ಸುಮ್ಮನೆ ನಾವು ಬ್ರೋಕರೇಜ್ ಆ್ಯಂಡ್ ಟ್ಯಾಕ್ಸನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಒಂದು ಡೀಸೆಂಟ್ ಪ್ರಾಫಿಟ್ ಆದಾಗ ನಾವು ಹೆಜ್ಜನ್ನು ಇನ್ಸೈಡ್ ತರಬೇಕಾಗತ್ತೆ. ಈಗಲೂ ಕೂಡ ನಾನು ಹೆಜ್ಜನ್ನು ಇನ್ಸೈಡ್ ತರ್ಬೋದು. ನಿಮಗೊಂದು ಟೆಸ್ಟ್ ಮಾಡಿ ತೋರಿಸ್ತೀನಿ. 600 ಪ್ರಾಫಿಟ್ ಆಗ್ತಾಯಿದೆ. ನಾನು ಈ 2 ಹೆಜ್ಜನ್ನು ಬುಕ್ ಮಾಡ್ತೀನಿ. 50 ಪಾಯಿಂಟ್ ಹೆಜ್ಜನ್ನು ಇನ್ಸೈಡ್ ತರ್ತೀನಿ. ಈಗ ನೋಡಿ, ನಿಮಗೆ 50% ಲಾಸ್ ಕಮ್ಮಿ ಆಯಿತು. ಅದೇ ರೀತಿ ಮ್ಯಾಕ್ಸ್ ಪ್ರಾಫಿಟಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಬಟ್ ಮ್ಯಾಕ್ಸ್ ಲಾಸ್ ಈಗ 3000 ಸಮಥಿಂಗ್ವರೆಗೂ ಬಂದಿದೆ. ಮೇಜರ್ ಲಾಸ್ ನಿಮಗೆ ಇಲ್ಲಿ ಕಡಿಮೆ ಆಯಿತು. ಬಟ್ ರೇಂಜ್ ಕೂಡ ನಾವು ನೋಡ್ಬೋದು, ರೇಂಜ್ ಕೂಡ ಸ್ವಲ್ಪ ಕಡಿಮೆ ಆಯಿತು. ಸೊ ನೀವು ಅಡ್ಜಸ್ಟ್ಮೆಂಟ್ ಹೆಜ್ಜೆನ ಹತ್ತಿರ ತಂದಾಗ ನಿಮ್ಮ ಮ್ಯಾಕ್ಸ್ ಲಾಸ್ ಕಡಿಮೆ ಆಗುತ್ತೆ, ಬಟ್ ರೇಂಜ್ ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ಕ್ವಿಕ್ಕಾಗಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಟೈಮ್ ಕೊಡಿ. ಈಗ ನಾನು ಈ ಅಡ್ಜಸ್ಟ್ಮೆಂಟನ್ನು ಡಿಲೀಟ್ ಮಾಡ್ತೀನಿ. ಈಗ ನಮ್ಮ ರೇಂಜಲ್ಲೇ ಇದೆ, ಸ್ವಲ್ಪ ಪ್ರಾಫಿಟ್ ಆಗ್ತಿದೆ. ನೆಕ್ಸ್ಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ನೆಕ್ಸ್ಟ್ ಟ್ಯೂಸ್ಡೇ ಬಂದಿದೆ 9:16ಗೆ. ಅಗೇನ್ 15 ಮಿನಿಟ್ ಹೋಗ್ತೀನಿ ನಾನು. ಅಷ್ಟೇ ಪ್ರಾಫಿಟಲ್ಲೇ ಇದೆ. ಈಗಲೂ ಕೂಡ ನೀವು ಈ ಸ್ಟ್ರಾಟಜಿಯಲ್ಲಿ ನಿಮ್ಮ ಹೆಜ್ಜನ್ನು ಇನ್ಸೈಡ್ ಶಿಫ್ಟ್ ಮಾಡ್ಬೋದು. ನಾನು ಈ ಹೆಜ್ಜನ್ನು ಎಕ್ಸಿಟ್ ಮಾಡ್ತೀನಿ, 100 ಪಾಯಿಂಟ್ ಶಿಫ್ಟ್ ಮಾಡ್ತೀನಿ ಇನ್ಸೈಡ್. ಈಗಲೂ ಕೂಡ ನೋಡಿ, ನಿಮಗೆ ಸೇಮ್ ಲಾಸೇ ಇರುತ್ತೆ, ತುಂಬ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಬ್ರೇಕ್ ಇವನ್ ಕೂಡ ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ ಸ್ಮಾಲ್ ಪ್ರಾಫಿಟ್ ಇದ್ದಾಗ ನೀವು ಇದನ್ನು ಇನ್ಸೈಡ್ ಶಿಫ್ಟ್ ಮಾಡೋದು ತುಂಬ ಏನು ಬೆನಿಫಿಟ್ ಕೊಡೋದಿಲ್ಲ. ನಿಮ್ಮ ಮ್ಯಾಕ್ಸಿಮಮ್ ಲಾಸನ್ನು ಕಡಿಮೆ ಮಾಡುತ್ತೆ, ಬಟ್ ರೇಂಜನ್ನು ಕೂಡ ಕಡಿಮೆ ಮಾಡುತ್ತೆ. ನಿಮ್ಗೆ ಏನಾದರೂ ಮಾರ್ಕೆಟ್ ನೆಕ್ಸ್ಟ್ ಮೂವ್ ಆಗುತ್ತೆ, ನನ್ನ ರೇಂಜ್ ಬ್ರೇಕ್ ಆಗುತ್ತೆ ಅಂತಿದ್ರೆ ಆಗ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬೋದು ಸ್ಮಾಲ್ ಪ್ರಾಫಿಟ್ಗೆ. ಹೆಜ್ಜನ್ನು 2 ಹೆಜ್ಜನ್ನು ಕೂಡ ಇನ್ಸೈಡ್ ಶಿಫ್ಟ್ ಮಾಡುವಂಥದ್ದು. ಆಗ ನಿಮ್ಮ ಮ್ಯಾಕ್ಸ್ ಲಾಸ್ ಕಡಿಮೆ ಆಗ್ತಾ ಬರುತ್ತೆ. ಇನ್ ಕೇಸ್ ನೀವು ಒಂದೇ ಹೆಜ್ಜನ್ನು ಇನ್ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಆಗ ನೋಡೋಣ. ಈಗ ಮಾರ್ಕೆಟ್ ಹೈಯರ್ ಲೆವೆಲಲ್ಲಿದೆ. ನೀವೇನು ಮಾಡ್ತೀರಿ, ಕಾಲ್ ಲೆಗ್ಗನ್ನು ಎಕ್ಸಿಟ್ ಮಾಡ್ತೀರಿ. ನಿಮಗೆ ಮಾರ್ಕೆಟ್ ಬ್ರೇಕ್ ಇವನನ್ನು ಹೈಯರ್ ಲೆವೆಲಲ್ಲಿ ಬ್ರೀಚ್ ಮಾಡುತ್ತೆ ಅಂತ ಅನಿಸುತ್ತೆ. ಸೊ ನೀವೇನೇನು ಮಾಡ್ತೀರಿ, ಕಾಲ್ ಲೆಗ್ಗನ್ನು ಎಕ್ಸಿಟ್ ಮಾಡ್ತೀರಿ, ಕಾಲ್ ಲೆಗ್ಗನ್ನು ಇನ್ಸೈಡ್ ಶಿಫ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆಗ ಪುಟ್ ಸೈಡಲ್ಲಿ ನಿಮ್ಮ ಲಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ಕೇವಲ ಒಂದೇ ಸೈಡಲ್ಲಿ ಹೆಜ್ಜನ್ನು ಶಿಫ್ಟ್ ಮಾಡಿದ್ರಿ ಅಂತ ಹೇಳಿದರೆ, ಕಾಲ್ ಸೈಡಲ್ಲಿ ನೀವು ಯಾವ ಸೈಡ್ ಶಿಫ್ಟ್ ಮಾಡಿದ್ರಿ ಆ ಸೈಡ್ ನಿಮ್ಮ ಲಾಸ್ ಕಡಿಮೆ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಲಾಸ್ 3000 ಬರುತ್ತೆ ಕಾಲ್ ಸೈಡಲ್ಲಿ. ಬಟ್ ಆ ಕಡಿಮೆ ಆದ ಲಾಸ್ ಇನ್ನೊಂದು ಸೈಡ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಇರುವಂಥದ್ದು ಮೇ ಬಿ ನೀವು 2 ಸೈಡ್ ಶಿಫ್ಟ್ ಮಾಡ್ತಾ ಹೋದರೆ ಬೆಟರ್ ಆಗುತ್ತೆ. ಮಾರ್ಕೆಟ್ ಸ್ಟ್ರಾಂಗ್ ಟ್ರೆಂಡ್, ಒನ್ ಸೈಡ್ ಟ್ರೆಂಡ್ ಇತ್ತು ಅಂತೇಳಿ ಹಾಗೆ ಮೇ ಬಿ ಬೇಕಿದ್ರೆ ನೀವು ಒಂದು ಸೈಡ್ ಹೆಜ್ಜನ್ನು ಶಿಫ್ಟ್ ಮಾಡ್ಕೊಳ್ಬೋದು. ಸೊ ಈಗ 800 ರೂಪೀಸ್ ಪ್ರಾಫಿಟಲ್ಲಿದೆ. ಅಗೇನ್ ನಾನು 30 ಮಿನಿಟ್ ಮುಂದೆ ಹೋಗಿ ನೋಡ್ತೀನಿ, 1200 ಪ್ರಾಫಿಟೇಬಲ್ ಇದೆ. ಸೊ ಈಗ ನಾನು ಹೆಜ್ಜನ್ನು ಇನ್ಸೈಡ್ ಶಿಫ್ಟ್ ಮಾಡಿದರೆ ನನಗೇನು ಲಾಸ್ ಪ್ರಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಆಗುತ್ತಾ ಇಲ್ವೋ ಅಂತ ನಾವು ನೋಡೋಣ. ಸೊ ಲಾಸ್ ಪ್ರಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ಯಾವ ರೀತಿ ಆ ಕ್ಯಾಲ್ಕುಲೇಷನನ್ನು ನಾವು ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾವು ಲಾಸ್ ಫ್ರೀ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದರೆ, ಲಾಸ್ ಫ್ರೀ ಆಗುತ್ತಾ ಇಲ್ವಾ, ಈಗ ನಾನು ಅಡ್ಜಸ್ಟ್ಮೆಂಟನ್ನು ಮಾಡಿದರೆ ಲಾಸ್ ಫ್ರೀ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತ ಕೇಳಿದರೆ, ಸೊ ಮೊದಲನೇದಾಗಿ ನಾವು ಸೆಲ್ ಮಾಡಿದಂಥ ಸ್ಟ್ರೈಕ್ನ LTPಯನ್ನು ನೋಟ್ ಮಾಡ್ಕೊಳ್ಬೇಕು, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನು ಪುಟ್ LTP ನಾನು ಸೆಲ್ ಮಾಡಿರೋಂಥದ್ದು 42.8 ಇದೆ, ಪ್ಲಸ್ 127.8 ಇದೆ, 127.8 ಇದೆ. ಸೊ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 170.6 ಆಗುತ್ತೆ ಇದು ಎರಡರದ್ದು. ಸೊ ಇದು ಟೋಟಲ್ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವ ಸ್ಟ್ರೈಕನ್ನು ಹೆಜ್ಜಾಗಿ ಹೊಸ ಸ್ಟ್ರೈಕನ್ನು ಬೈ ಮಾಡ್ತೀರಿ, ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಯಾವ ಸ್ಟ್ರೈಕನ್ನು ಬೈ ಮಾಡ್ತೀರಿ ಅದರ LTPಯನ್ನು ಚೆಕ್ ಮಾಡಬೇಕು. ಸೊ ನನ್ನ ಡಿಫ್ರೆನ್ಸ್ ಈಗ ನಾನು ಸೆಲ್ ಮಾಡಿದ ಸ್ಟ್ರೈಕಿಂತ 200 ಪಾಯಿಂಟ್ ಡಿಫ್ರೆನ್ಸಲ್ಲಿದ್ದೀನಿ. ಸೊ ನಾನೀಗ ಏನು ಮಾಡ್ತೀನಿ, ನೆಕ್ಸ್ಟ್ ಹೊಸ ಹೆಜ್ಜಾಗಿ ನನ್ನ ಡಿಫ್ರೆನ್ಸನ್ನು 100 ಪಾಯಿಂಟಿಗೆ ಇಟ್ಕೊಳ್ತೀನಿ. ಸೊ ಇಲ್ಲಿ ನಾನು ಹೊಸ ಹೆಜ್ಜಾಗಿ ಪುಟ್ ಸೈಡಲ್ಲಿ 24,450 ಇಟ್ಕೊಳ್ತೀನಿ. ಅದೇ ರೀತಿ ಕಾಲ್ ಸೈಡಲ್ಲಿ 24,650. ನನ್ನ 200 ಪಾಯಿಂಟ್ ಡಿಫ್ರೆನ್ಸ್ ಇತ್ತು. ಇನಿಷಿಯಲ್ ನಾನು 200 ಪಾಯಿಂಟ್ ಬಿಟ್ಟು ಸೆಲ್ ಮಾಡಿದ ಸ್ಟ್ರೈಕಿಂದ 200 ಪಾಯಿಂಟ್ ಬಿಟ್ಟು ಹೆಜ್ಜನ್ನು ಬೈ ಮಾಡಿದ್ದೀನಿ. ಸೊ ಈಗ ನಾನು ಆ ಹೆಜ್ಜನ್ನು ಎಕ್ಸಿಟ್ ಮಾಡಿ ನನ್ನ ಡಿಫ್ರೆನ್ಸನ್ನು 100 ರೂಪೀಸ್ಗೆ ತರ್ತೀನಿ. ಸೊ ಆ 100 ರೂಪೀಸ್ಗೆ ತಂದಾಗ ಯಾವ ಸ್ಟ್ರೈಕ್ ಸಿಗುತ್ತೆ ಆ ಸ್ಟ್ರೈಕ್ನ LTPಯನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ನಾನು ಪುಟ್ ಸೈಡಲ್ಲಿ 21.6 ಇದೆ LTP, 21.6 ಪ್ಲಸ್ ಇಲ್ಲಿ ನಾವು ನೋಡ್ಬೋದು 650ಯ ಕಾಲ್ 65 ಅದೆರಡನ್ನು ಆ್ಯಡ್ ಮಾಡಿ ನಿಮಗೆ 86.6 ಸಿಕ್ತು. ಸೊ ಇದು ಡೆಬಿಟ್ ಆಯಿತು. ಸೊ ನೀವು ಬೈ ಮಾಡುವಂಥದ್ದು ಡೆಬಿಟ್ ಆಯಿತು. ಇನಿಷಿಯಲ್ ನೀವೇನು ಕ್ಯಾಲ್ಕುಲೇಟ್ ಮಾಡಿದ್ರಿ ಸೆಲ್ ಸ್ಟ್ರೈಕ್ನ LTP ಅದು ಕ್ರೆಡಿಟ್ ಆಯಿತು. ಸೊ ಕ್ರೆಡಿಟಿಂದ ಡೆಬಿಟನ್ನು ಲೆಸ್ ಮಾಡಿ. ಕ್ರೆಡಿಟ್ ಎಷ್ಟು 170.6 ಮೈನಸ್ ಡೆಬಿಟ್ ಎಷ್ಟು 86.6. ಸೊ 84 ರೂಪೀಸ್ ಬಂತು. ಸೊ ಈ 84 ರೂಪೀಸನ್ನು ನೀವು ಯಾವುದರಿಂದ ಡೆಬಿಟ್ ಮಾಡಬೇಕು, ನಾನು ಕಳೆದ ವಿಡಿಯೋದಲ್ಲಿ ಐರನ್ ಫ್ಲೈಯ ಮ್ಯಾಕ್ಸ್ ಲಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳಿಸಿದೆ. ಅದೇ ರೀತಿ ಸೊ ನಾನೀಗ ಹೊಸದಾಗಿ ಅಡ್ಜಸ್ಟ್ಮೆಂಟನ್ನು ಮಾಡಿದಾಗ ನನ್ನ ಡಿಫ್ರೆನ್ಸ್ ಏನಾಗುತ್ತೆ, ಸೆಲ್ ಸ್ಟ್ರೈಕ್ ಹಾಗೆ ಬೈ ಸ್ಟ್ರೈಕ್, ಸೆಲ್ ಹಾಗೆ ಹೆಜ್ಜೆ ಮಧ್ಯೆ ಡಿಫ್ರೆನ್ಸ್ ಏನಾಗುತ್ತೆ 100 ಆಗುತ್ತೆ. ಸೊ ಆ 100 ರೂಪೀಸಿಂದ ಆ 100ಇಂದ ಈ 84ಅನ್ನು
ಡಿಡಕ್ಟ್ ಮಾಡಬೇಕು. 84 ನೆಟ್ ಕ್ರೆಡಿಟ್ ಆಗುತ್ತೆ. ಸೊ ಆ 84 ಡಿಡಕ್ಟ್ ಮಾಡಿದಾಗ ಏನಾಗುತ್ತೆ, ನನಗೆ ಇಲ್ಲಿ 16 ಅಂತ ಸಿಕ್ತು. ಈ 16 ಏನು ನಾನು ಹೊಸದಾಗಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನನಗೆ ಸಿಗುವಂಥ ಮ್ಯಾಕ್ಸ್ ಲಾಸ್ 16 ರೂಪೀಸ್ ಮ್ಯಾಕ್ಸ್ ಲಾಸ್ ಆಗುತ್ತೆ. ಈ 16 ಇಂಟು ನೀವು ಎಷ್ಟು ಲಾಟನ್ನು ಬೈ ಮಾಡಿದಿರಿ. ಸೊ ನಾನು 5 ಲಾಟ್ ಬೈ ಮಾಡಿದ್ದೀನಿ. 25 ಒಂದು ಲಾಟ್ ಅಂತ ಹೇಳಿದರೆ ನಮ್ಮ ಕ್ವಾಂಟಿಟಿ ಎಷ್ಟಾಗುತ್ತೆ, 125 ಆಗುತ್ತೆ. 16 ಇಂಟು 125 ಮಾಡಿ. ಆಗ ನಿಮಗೆ ಇಲ್ಲೊಂದು ಫಿಗರ್ ಬರುತ್ತೆ 2000. ಈ 2000 ಫಿಗರ್ ನಿಮ್ಮ ಕರೆಂಟ್ಲಿ ಪ್ರಾಫಿಟ್ ಆಗ್ತಿರುವಂಥ ಫಿಗರ್ಗೆ ಮ್ಯಾಚ್ ಆಗ್ತಾ ಇದೆಯಾ ನೋಡಿ. ಸೊ ಈಗ ನಿಮ್ಮ ಸ್ಟ್ರಾಟಜಿ ಲಾಸ್ ಫ್ರೀ ಆಗಬೇಕು ಅಂತ ಹೇಳಿದರೆ ನಿಮ್ಮ ಪ್ರಾಫಿಟ್ 2000 ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಕರೆಂಟ್ಲಿ ನಿಮ್ಮ ಪ್ರಾಫಿಟ್ ಎಷ್ಟಿದೆ, 1200 ಇದೆ. ಅಂದರೆ ಈಗ ನೀವು ಅಡ್ಜಸ್ಟ್ಮೆಂಟ್ ಮಾಡಿದರೂ ಕೂಡ ನಿಮ್ಮ ಸ್ಟ್ರಾಟಜಿ ಲಾಸ್ ಫ್ರೀ ಆಗೋದಿಲ್ಲ, 800 ರೂಪೀಸ್ ಲಾಸಲ್ಲೇ ಇರುತ್ತೆ. ಸೊ ನಿಮ್ಮ ಮ್ಯಾಕ್ಸ್ ಲಾಸ್ 800 ರೂಪೀಸ್ಗೆ ಟರ್ನ್ ಆಗುತ್ತೆ. ನೀವು ಅಡ್ಜಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಸ್ಟ್ರಾಟಜಿ ಲಾಸಲ್ಲಿರುತ್ತಾ ಅಥವಾ ಲಾಸಲ್ಲಿದ್ದರೆ ಎಷ್ಟು ಲಾಸ್ ಇರುತ್ತೆ ಅಥವಾ ಲಾಸ್ ಫ್ರೀಗೆ ಕನ್ವರ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಈ ರೀತಿ. ಸೊ ಈಗ ನೀವು 2000 ರೂಪಾಯಿ ಇಲ್ಲಿ ತೋರಿಸ್ತಾ ಇದೆ, ನಿಮಗೆ ಪ್ರಾಫಿಟ್ ಇಲ್ಲಿ 1200 ಇದೆ. ಸೊ ಈಗ ನೀವು ಅಡ್ಜಸ್ಟ್ಮೆಂಟ್ ಮಾಡಿದರೆ ನಿಮಗೆ 800 ರೂಪೀಸ್ ಲಾಸ್ ಉಳ್ಕೊಳ್ತದೆ ಎರಡೂ ಸೈಡಲ್ಲಿ. ಅದು ಹೌದಾ ಅಲ್ವಾ ಅಂತ ಚೆಕ್ ಮಾಡೋಣ. ಸೊ ನಾನೀಗ ಈ 2 ಹೆಜ್ಜೆಯನ್ನು ಎಕ್ಸಿಟ್ ಮಾಡ್ತೀನಿ. ಸೊ ನಾನು 100 ರೂಪೀಸ್ ಹೆಜ್ಗೆ ಶಿಫ್ಟ್ ಆಗ್ತೀನಿ. 100 ರೂಪೀಸ್ ಡಿಫ್ರೆನ್ಸಲ್ಲಿ ಹೆಜ್ಗೆ ಶಿಫ್ಟ್ ಆಗ್ತೀನಿ. ಇಲ್ಲಿ ನೀವು ನೋಡ್ಬೋದು ಮ್ಯಾಕ್ಸ್ ಲಾಸ್ 800. ಈಗ ನಾನು ಅಡ್ಜಸ್ಟ್ಮೆಂಟ್ ಮಾಡಿದರೆ ನನ್ನ ಮ್ಯಾಕ್ಸ್ ಲಾಸ್ 800 ಇರುತ್ತೆ, ಲಾಸ್ ಫ್ರೀ ಆಗೋದಿಲ್ಲ. ಮ್ಯಾಕ್ಸ್ ಲಾಸ್ ತುಂಬ ಕಡಿಮೆ ಆಯಿತು. ಅದೇ ರೀತಿ ಮ್ಯಾಕ್ಸ್ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆಯಿತು. ಹಾಗೆ ಸ್ವಲ್ಪ ನಿಮ್ಮ ರೇಂಜ್ ಕೂಡ ಹತ್ತಿರ ಬಂತು. ಸೊ ನಿಮಗೆ ಮಾರ್ಕೆಟ್ ನನ್ನ ರೇಂಜನ್ನು ಬ್ರೇಕ್ ಮಾಡುತ್ತೆ ಅಂತಿದ್ರೆ, ಸ್ವಲ್ಪ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಿದ್ರೆ ಈ ರೀತಿ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಕಂಪ್ಲೀಟ್ ಲಾಸ್ ಫ್ರೀ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು ಅಂತಿಲ್ಲ. ಈ ರೀತಿ ಒಂದಷ್ಟು ಮಾರ್ಕೆಟ್ ನಿಮಗೆ ಪ್ರಾಫಿಟನ್ನು ಕೊಟ್ಟಾಗ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ರೇಂಜ್ ಸ್ವಲ್ಪ ಚಿಕ್ಕದಾಗುತ್ತೆ, ತುಂಬ ಏನಲ್ಲ, ಸ್ವಲ್ಪ ಚಿಕ್ಕದಾಗುತ್ತೆ. ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ನಾನು ಈಗಲೂ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ, ನಾನು ತುಂಬ ಕಮ್ಮಿ ಅಡ್ಜಸ್ಟ್ಮೆಂಟಲ್ಲೇ ಟ್ರೈ ಮಾಡ್ತೀನಿ ಅಂತಿದ್ರೆ ನೀವು ಈ ಅಡ್ಜಸ್ಟ್ಮೆಂಟನ್ನು ಮಾಡದೆ ಇಟ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಾಫಿಟ್ಗೆ ವೆಯ್ಟ್ ಮಾಡ್ಬೋದು. ಸೊ ಜಾಸ್ತಿ ಪ್ರಾಫಿಟ್ ಈಗ ನೀವು ಅಡ್ಜಸ್ಟ್ಮೆಂಟ್ ಮಾಡದೇ ಇದ್ದಾಗ ನಿಮ್ಮ ಬ್ರೇಕ್ ಇವನ್ ಎಲ್ಲಿತ್ತು ನೋಡ್ಬೋದು. ಅದೇ ರೀತಿ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನೀವು ನಿಮ್ಮ ಬ್ರೇಕ್ ಇವನ್ ಎಲ್ಲಿತ್ತು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಬ್ರೇಕ್ ಇವನ್ ಕಡಿಮೆ ಆಗುತ್ತೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದಾಗೆ. ಸೊ ಅಗೇನ್ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಇನ್ನೂ ಜಾಸ್ತಿ ಪ್ರಾಫಿಟ್ಗೆ ವೆಯ್ಟ್ ಮಾಡ್ತೀನಿ ಅಂತಿದ್ರೆ. ಸೊ ಅಗೇನ್ 1400 ಆಯಿತು. ಆಗ ನಿಮಗೆ 2000 ಪ್ರಾಫಿಟ್ ಇರಬೇಕಿತ್ತು. ಬಟ್ ಈಗ ನಿಮಗೆ ಆ 2000 ಪ್ರಾಫಿಟ್ ಇರಬೇಕು ಅಂತಲ್ಲ. ಈಗ ಅಗೇನ್ ಆ ಫಿಗರ್ ಚೇಂಜ್ ಆಗುತ್ತೆ. ಯಾಕೆ ಹೇಳಿದ್ರೆ LTP ಚೇಂಜ್ ಆಗುತ್ತೆ. ಪ್ರತಿ ಸಲ LTP ಚೇಂಜ್ ಆದಾಗ ಆ ಕ್ಯಾಲ್ಕುಲೇಷನನ್ನು ಅಗೇನ್ ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಈಗ 2000 ರೂಪೀಸ್ ಪ್ರಾಫಿಟ್ ಆಯಿತು. ಅಗೇನ್ ಜಾಸ್ತಿ ಆಗುತ್ತೆ ನೋಡೋಣ. ಈಗ 4800 ಪ್ರಾಫಿಟ್ ಆಯಿತು. ಸೊ ಅಗೇನ್ ನಾನು ಕ್ಯಾಲ್ಕುಲೇಷನನ್ನು ಮಾಡ್ತೀನಿ, ಈಗ ನನಗೆ ಈ ಸ್ಟ್ರಾಟಜಿ ಲಾಸ್ ಫ್ರೀ ಮಾಡುತ್ತಾ ಇಲ್ವಾ ಅಂತ. ಸೊ ಏನು ಮಾಡಬೇಕು, ಫಸ್ಟು ಸೆಲ್ ಮಾಡಿದಂಥ LTPಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 42.2 + 81, ಸೊ 123 ಆಗುತ್ತೆ. ನೆಕ್ಸ್ಟ್ ನಿಮ್ಮ ಹೆಜ್ಜಿನ ಪ್ರೈಸನ್ನು LTPಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಹೊಸದಾಗಿ ಬೈ ಮಾಡುವಂಥ ಹೆಜ್ಜಿನ LTPಯನ್ನು ಬೈ ಮಾಡಬೇಕು. ಓಲ್ಡ್ ಹೆಜ್ ಅಲ್ಲ, ಹೊಸದಾಗಿ ಯಾವುದನ್ನು ಬೈ ಮಾಡ್ತೀರಿ. ಸೊ ನಾನು ಪುಟ್ ಸೈಡಲ್ಲಿ 24,450 100 ಪಾಯಿಂಟ್ ಡಿಫ್ರೆನ್ಸಲ್ಲಿ ಅದನ್ನು ಬೈ ಮಾಡ್ತೀನಿ. 24,450ಯ LTP 19 ಇದೆ, 19.1 ಪ್ಲಸ್ ಕಾಲ್ ಸೈಡಲ್ಲಿ ನಾನು 650 ಕಾಲನ್ನು ಬೈ ಮಾಡ್ತೀನಿ. 24,650 ಅದು 29.8 ಇದೆ, 29.8 ಇದೆ, 48.9 ಆಯಿತು. ಸೊ ನಿಮ್ಮ ಕ್ರೆಡಿಟಿಂದ ನೀವು ಸೆಲ್ ಸೈಡಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದಿರಿ ಅದರಿಂದ ಇದನ್ನು ಡೆಬಿಟ್ ಮಾಡಿ. ಸೊ ಸೆಲ್ ಸೈಡಲ್ಲಿ 123.2 ಮೈನಸ್ 48.9 74.3 ಬಂತು. ಸೊ ಇದನ್ನು ನೀವು ಯಾವುದರಿಂದ ಡೆಬಿಟ್ ಮಾಡಬೇಕು, ನಿಮ್ಮ ಸ್ಟ್ರೈಕ್ ಡಿಸ್ಟೆನ್ಸಿಂದ ಡೆಬಿಟ್ ಮಾಡಬೇಕು. 100 ಸ್ಟ್ರೈಕ್ ಡಿಸ್ಟೆನ್ಸ್ ಇದೆ, ಮೈನಸ್ 74.3, ಸೊ 25.7 ಆಯಿತು. ಸೊ 25.7 ನಿಮಗೆ ಪಾಯಿಂಟ್ ಬಂತು. ಇದನ್ನು ನಿಮ್ಮ ಕ್ವಾಂಟಿಟಿ ಜೊತೆ ನೀವು ಮಲ್ಟಿಪ್ಲೈ ಮಾಡಿ. ಸೊ 125 ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 3212 ರೂಪಾಯಿ ಬಂತು. ಸೊ ಕರೆಂಟ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಆಗ್ತಾಯಿದೆ, 4800 ಪ್ರಾಫಿಟ್ ಆಗ್ತದೆ. ಸೊ ಈ ಫಿಗರ್ಗಿಂತ ಜಾಸ್ತಿಯೇ ಪ್ರಾಫಿಟ್ ಆಗ್ತದೆ. ಸೊ ಹಾಗಿದ್ರೆ ಈಗ ನೀವು ಅಡ್ಜಸ್ಟ್ಮೆಂಟನ್ನು ಮಾಡಿದರೆ ನಿಮ್ಮ ಸ್ಟ್ರಾಟಜಿ ಲಾಸ್ ಫ್ರೀ ಆಗುತ್ತೆ. ನಿಮಗೆ ವರ್ಸ್ಟ್ ಕೇಸಲ್ಲಿ ಕೂಡ ಪ್ರಾಫಿಟೇ ಆಗುತ್ತೆ. ಎಷ್ಟು ಪ್ರಾಫಿಟ್ ಆಗುತ್ತೆ, ನೀವು ಈ 4800ಅಲ್ಲಿ 3200 ಲೆಸ್ ಮಾಡಿ ಉಳಿದದ್ದು ನಿಮ್ಮದು ಪ್ರಾಫಿಟ್ ಆಗುತ್ತೆ. ವರ್ಸ್ಟ್ ಕೇಸಲ್ಲಿ ನಿಮಗೆ ಪ್ರಾಫಿಟ್ ಆದರೆ ನೀವು ಈ ಟ್ರೇಡಿಂದ ಅಷ್ಟು ಪ್ರಾಫಿಟಲ್ಲಿ ಹೊರಗೆ ಬರ್ತೀರಿ. ಹೌದಾ ಅಲ್ವ ಅಂತ ನಾವೀಗ ನೋಡೋಣ. ಸೊ ಇದು ನಾನು ಎಕ್ಸಿಟ್ ಮಾಡ್ತೀನಿ. ಇಲ್ಲಿ ಹೆಜ್ಜನ್ನು ನಾನೀಗ ಬೈ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ಸ್ಟ್ರಾಟಜಿ ಈಗ ಲಾಸ್ ಫ್ರೀ ಆಯಿತು. 4813 ಮೈನಸ್ 3212
1600 ಇಲ್ಲಿ ನಾನು ಹವರ್ ಮಾಡ್ತೀನಿ ನೋಡಿ, ಎಕ್ಸ್ಪೈರಿ ಡೇ ದಿನ 1600 ನಿಮ್ಗೆ ಇಲ್ಲಿ ಫಿಗರ್ ಬರ್ತಾ ಇದೆ. ಸೊ ವರ್ಸ್ಟ್ ಕೇಸಲ್ಲಿ ನಾವು 1600 ಹೊರಗೆ ಬರ್ತೀವಿ. ಈಗ ಸ್ಟ್ರಾಟಜಿ ಲಾಸ್ ಫ್ರೀ ಆಯಿತು. ಸೊ ಇನ್ನು ಈ ಮಾರ್ಕೆಟ್ ಎಲ್ಲಿ ಹೋದರೂ ಕೂಡ ನಮಗೆ ಇಲ್ಲಿ ಲಾಸ್ ಆಗೋದಿಲ್ಲ. ಈ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿದಾಗ ಅದು ಲಾಸ್ ಫ್ರೀ ಆಗುತ್ತೆ. ಬಟ್ ಲಾಸ್ ಫ್ರೀ ಏನೋ ಆಯಿತು, ಬಟ್ ನಾವಿಲ್ಲಿ ಎಷ್ಟು ಪ್ರಾಫಿಟನ್ನು ಮಾಡ್ಕೊಳ್ಬೋದು. ಸೊ ಇಲ್ಲಿ ಮ್ಯಾಕ್ಸ್ ಪ್ರಾಫಿಟ್ ಏನು ತೋರಿಸ್ತಾ ಇದೆ 14,000. ಇದು ನಾನು ಸೆಲ್ ಮಾಡಿದಂಥ ಸ್ಟ್ರೈಕ್ ಪ್ರೈಸಲ್ಲಿ ಮಾರ್ಕೆಟ್ ಕ್ಲೋಸ್ ಆದರೆ ನನಗೆ ಈ ಮ್ಯಾಕ್ಸ್ ಪ್ರಾಫಿಟ್ ಆಗುತ್ತೆ. ಈ ಮ್ಯಾಕ್ಸ್ ಪ್ರಾಫಿಟ್ ಆಗುವಂಥ ಪ್ರೊಬಾಬಿಲಿಟಿ ತುಂಬ ಕಡಿಮೆ. ಮಾರ್ಕೆಟ್ ಈ ರೇಂಜನ್ನು ಈಸಿಯಾಗಿ ಬ್ರೀಚ್ ಮಾಡ್ಬೋದು. ಕೇವಲ ನೀವು ಸೆಲ್ ಮಾಡಿದ ಸ್ಟ್ರೈಕ್ಗಿಂತ 100 ಪಾಯಿಂಟ್ ಅಪ್ ಹಾಗೆ 100 ಪಾಯಿಂಟ್ ಡೌನ್ ಇರುವಂಥದ್ದು. ಸೊ ಆ 100 ಪಾಯಿಂಟ್ ಅಪ್ 100 ಪಾಯಿಂಟ್ ಡೌನ್ ಈಸಿಯಾಗಿ ಮೂವ್ ಆಗುತ್ತೆ. ಯಾಕೆ ಕೇಳಿದರೆ ನಮ್ಮ ಈ ಹೆಡ್ಜ್ ಲೆವೆಲ್ ಏನಿದೆ ಆ ಹೆಡ್ಜ್ ಲೆವೆಲ್ಗಿಂತ ಮಾರ್ಕೆಟ್ ಆಚೆ ಹೋಯಿತು ಅಂಥೇಳಿದ್ರೆ ನಮ್ಮ ಪ್ರಾಫಿಟ್ ತುಂಬ ಕಮ್ಮಿ ಆಗುತ್ತೆ. 1600 ಪ್ರಾಫಿಟ್ಗೆ ಬಂದಿರ್ತೀವಿ. ಸೊ ಅದೇ ನಮ್ಮ ಪ್ರಾಫಿಟ್ ಆಗುತ್ತೆ ಮಾರ್ಕೆಟ್ ಎಷ್ಟು ಕೂಡ ಮೇಲೆ ಹೋಯಿತು ಅಂತ ಹೇಳಿದರೆ. ಸೊ ಈ ರೀತಿ ಲಾಸ್ ಫ್ರೀ ಮಾಡಿದಾಗಿರುವಂಥ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನು ಕೇಳಿದ್ರೆ ಇಲ್ಲಿ ಪ್ರಾಫಿಟ್ ಲಿಮಿಟ್ ಮಾಡಿಬಿಡುತ್ತೆ. ನಮಗೆ ಲಾಸ್ ಏನೂ ಆಗೋದಿಲ್ಲ, ಬಟ್ ನಾವು ತುಂಬ ಏನು ಪ್ರಾಫಿಟನ್ನು ಮಾಡ್ಕೊಳ್ಳೋದಿಲ್ಲ. ಮಾರ್ಕೆಟ್ ಈಸಿಯಾಗಿ ನಮ್ಮ ರೇಂಜನ್ನು ಬ್ರೇಕ್ ಮಾಡುತ್ತೆ. ನಾವು ಮೈನರ್ ಪ್ರಾಫಿಟಿಂದ ಮಿನಿಮಮ್ ಪ್ರಾಫಿಟಿಂದನೇ ಹೊರಗೆ ಬರ್ತೀವಿ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ನಾವು ಪ್ರಾಫಿಟಿಂದ ಹೊರಗೆ ಬಂದಿರ್ತೀವಿ. ಅರ್ನ್ ಮಾಡಿದಾಗ ಸ್ವಲ್ಪ ಕಡಿಮೆ ಪ್ರಾಫಿಟನ್ನೇ ಅರ್ನ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಟ್ರಿಕ್ ಇದೆ. ನಿಮಗೆಲ್ಲೂ ಯೂಟ್ಯೂಬಲ್ಲಿ ಈ ಟ್ರಿಕ್ ಸಿಗಲಿಕ್ಕಿಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಆದ ಟ್ರಿಕ್, ಹಾಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಟ್ರೇಡಿಂಗ್ಗೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಪ್ಪ ಟ್ರಿಕ್ ಅಂತ ಕೇಳಿದರೆ, ಸೊ ಈ ರೀತಿ ನಾವು ಲಾಸ್ ಫ್ರೀ ಮಾಡಿಕೊಂಡಾಗ ನಾವು ಹೆಜ್ಜನ್ನು ಏನು ಮಾಡ್ತೀವಿ, ಸೇಮ್ ಕ್ವಾಂಟಿಟಿ ಹೆಜ್ ಬೈ ಮಾಡೋದಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಸೇಮ್ ಕ್ವಾಂಟಿಟಿ ಹೆಜ್ ಬೈ ಮಾಡೋದಲ್ಲ. ಸೊ ಒಂದು ಎಕ್ಸ್ಟ್ರಾ ಕ್ವಾಂಟಿಟಿ ಹೆಜ್ಜನ್ನು ಬೈ ಮಾಡಬೇಕು. ಸೊ ಇದು ಯಾವಾಗ ವರ್ಕ್ ಆಗುತ್ತೆ ಕೇಳಿದರೆ, ನೀವು ಕೇವಲ ಒಂದು ಲಾಟಲ್ಲಿ ಈ ಐರನ್ ಫ್ಲೈ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಇದು ವರ್ಕ್ ಆಗಲ್ಲ. ಅಟ್ಲೀಸ್ಟ್ ಒಂದು 3ರಿಂದ ಹೆಚ್ಚು ಲಾಟನ್ನು ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ಮಾತ್ರ ಈ ಟ್ರಿಕ್ ವರ್ಕ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು 5 ಲಾಟಲ್ಲಿ ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೀವೇನು ಮಾಡ್ಬೋದು, ಹೆಜ್ಜನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡುವಾಗ ಹೆಜ್ಜನ್ನು 5 ಲಾಟ್ ಮಾಡೋ ಬದಲು 6 ಲಾಟ್ ಮಾಡಿ. ಈಗ ನೀವು ನೋಡ್ಬೋದು ನಿಮ್ಮ ಪೇ ಆಫ್ ಗ್ರಾಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸೊ 2 ಲೋಯೆಸ್ಟ್ ಪಾಯಿಂಟನ್ನು ನೀವು ನೋಡ್ತೀರಿ. ಸೊ ನೀವು ಬೈ ಮಾಡಿದಂಥ ಹೆಜ್ ಪಾಯಿಂಟ್ ಏನಿದೆ, ಇಲ್ಲಿ 2 ಲೋಯೆಸ್ಟ್ ಪಾಯಿಂಟನ್ನು ನೋಡ್ತೀವಿ. ಈ ಲೋಯೆಸ್ಟ್ ಪಾಯಿಂಟಲ್ಲಿ ಕ್ಲೋಸ್ ಆದರೆ ಮಾತ್ರ ನಿಮಗೆ ಲೋಯೆಸ್ಟ್ ಪ್ರಾಫಿಟ್ ಆಗುವಂಥದ್ದು. ಆಗ ನಮಗೆ ಮಾರ್ಕೆಟ್ ನಮ್ಮ ಹೆಜ್ ಸ್ಟ್ರೈಕ್ಗಿಂತ ಮೇಲೆ ಹೋದಾಗ ಅಥವಾ ಡೌನ್ ಹೋದಾಗ ಎಷ್ಟು ಪ್ರಾಫಿಟ್ ಆಗ್ತಾಯಿತ್ತು, 1600 ಆಗ್ತಾಯಿತ್ತು ಹೆಜ್. ಈಗ ಆ ಹೆಜ್ ಪಾಯಿಂಟಲ್ಲಿ ನಾವು ಹೆಜ್ ಮಾಡಿದಂಥ ಸ್ಟ್ರೈಕ್ ಪಾಯಿಂಟಲ್ಲಿ ಕ್ಲೋಸ್ ಆದರೆ ನಮಗಿಲ್ಲಿ 600 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಸ್ವಲ್ಪ ಡೌನ್ ಆಯಿತು, ಮಿನಿಮಮ್ 600 ಪ್ರಾಫಿಟ್ ಆಗುತ್ತೆ. ಅದನ್ನು ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ ಅಪ್ ಆರ್ ಡೌನ್ ಆಗ್ತಾ ಹೋದಾಗೆ, ಡೌನ್ ಮೂವ್ ಆಗ್ತಾ ಹೋದಾಗೆ ನಮಗೆ ಇಲ್ಲಿ ಪ್ರಾಫಿಟ್ ಅನ್ಲಿಮಿಟೆಡ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಮೂವ್ ಆಗ್ತಾ ಹೋದಾಗೆ ನಮ್ಮ ಪ್ರಾಫಿಟ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇರುವಂಥ ಇಂಪಾರ್ಟೆಂಟ್ ಟ್ರಿಕ್. ಸೊ ಈ ಟ್ರಿಕ್ಕನ್ನು ನಾವು ಯೂಸ್ ಮಾಡಬೇಕು ಅಂತೇಳಿ ನಾವು ಮಲ್ಟಿಪಲ್ ಲಾಟಲ್ಲಿ ಟ್ರೇಡನ್ನು ಮಾಡಿರಬೇಕು. ಕೇವಲ ಒಂದು ಲಾಟನ್ನು ನೀವು ಮಾಡಿದರೆ ಏನಾಗುತ್ತೆ, ನಿಮ್ಮ ಡೆಬಿಟ್ ಜಾಸ್ತಿ ಆಗುತ್ತೆ. ಸೊ ಒಂದು ಲಾಟಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಏನಾಗುತ್ತೆ, ಒಂದು ಲಾಟಲ್ಲಿ ಯೂಸ್ ಮಾಡಿದಾಗ ಈ ಹೆಜ್ ಪಾಯಿಂಟಲ್ಲಿ ನಿಮಗೆ ಲಾಸ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು 5 ಲಾಟಲ್ಲಿ ಮಾಡಿದಾಗ ಈ ಹೆಜ್ ಪಾಯಿಂಟಲ್ಲಿ ಲಾಸ್ ಆಗೋದಿಲ್ಲ ಅಂತಲ್ಲ, ಇಲ್ಲಿ ನಿಮಗೆ ಇನಫ್ ಪ್ರಾಫಿಟ್ ಆಗಿದೆ, 4800 ಪ್ರಾಫಿಟ್ ಆಗಿದೆ. ಆ ರೀಸನಿಂದ ಈ ಹೆಜ್ ಪಾಯಿಂಟಲ್ಲಿ ಲಾಸ್ ತೋರಿಸ್ತಾ ಇಲ್ಲ. ಸೊ ನೀವು ಕಡಿಮೆ ಪ್ರಾಫಿಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದರೆ ಮೇ ಬಿ ಈ 2 ಪಾಯಿಂಟಲ್ಲಿ ಒಂದು ಸ್ಮಾಲ್ ಲಾಸನ್ನು ತೋರಿಸುತ್ತೆ. ಆ ಪಾಯಿಂಟ್ಗಿಂತ ಮೇಲೆ ಅಥವಾ ಡೌನ್ ಹೋದಾಗ ನಿಮಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಈ ಕೇಸಲ್ಲಿ ಏನಾಗಿದೆ, ನೀವು ತುಂಬ ದೊಡ್ಡ ಅಮೌಂಟ್ ಪ್ರಾಫಿಟ್ ಆದ ನಂತರ ಅಡ್ಜಸ್ಟ್ಮೆಂಟನ್ನು ಮಾಡಿದ್ದೀರಿ. ಸೊ ಹಾಗಾಗಿ ನಿಮಗಿಲ್ಲಿ ಲಾಸೇ ಆಗೋದಿಲ್ಲ. ಮಾರ್ಕೆಟ್ ಅಪ್ ಆರ್ ಡೌನ್ ಹೋದಾಗ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ನಾನು ಇದನ್ನು ಅಪ್ಸೈಡ್ ಪುಷ್ ಮಾಡ್ತೀನಿ ಅಗೈನ್. ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ ಕ್ಲೋಸ್ ಆಯಿತು ಥರ್ಸ್ಡೇ 15-17. ಸೊ ಮಾರ್ಕೆಟ್ ಕ್ಲೋಸ್ ಆಯಿತು. ನಮ್ಮ ಪ್ರಾಫಿಟನ್ನು ನಾವು ಇಲ್ಲಿ ನೋಡ್ಬೋದು 4200 ಇತ್ತು. ಸೊ ಇನ್ ಕೇಸ್ ನೀವು ಈ ಹೆಜ್ಜನ್ನು ಕೇವಲ 5 ಲಾಟಲ್ಲಿ ಇಟ್ಕೊಂಡ್ರೆ ಏನಾಗ್ತಿತ್ತು, ಸೊ ನಿಮ್ಮ ಪ್ರಾಫಿಟ್ ಇಲ್ಲಿ 1500ಗೆ ಬರ್ತಾಯಿತ್ತು. ಸೊ ನೀವು ಒಂದು ಲಾಟ್ ಎಕ್ಸ್ಟ್ರಾ ಹೆಜ್ಜನ್ನು ಬೈ ಮಾಡೋದ್ರಿಂದ ಇದು ಹ್ಯೂಜ್ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಮಾರ್ಕೆಟ್ ಒಂದು ಶಾರ್ಪ್ ಅಪ್ ಆರ್ ಶಾರ್ಪ್ ಡೌನ್ ಮೂವ್ ಒನ್ ವೇ ರ್ಯಾಲಿಯನ್ನು ಮಾಡಿದಾಗ ಆ ಕೇಸಲ್ಲಿ ನೀವು ಹ್ಯೂಜ್ ಬೆನಿಫಿಟನ್ನು ಪಡಿತೀರಿ. ನಿಮಗೆ ಇಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಅಪ್ ಆರ್ ಡೌನ್ ಹೋಗ್ತಾ ಹೋದಾಗೆ. ಸೊ ಇದೊಂದು ಐಡಿಯಲ್ ಸಿನಾರಿಯೋ ಆಯಿತು. ಇಲ್ಲಿ ನಿಮಗೆ ಲಾಸೇ ಇಲ್ಲ. ಸೊ ಇನ್ನೊಂದು ಕೇಸನ್ನು ನಾವು ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. ನೆಕ್ಸ್ಟ್ 8 ಜುಲೈನ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. 9:30 ಐರನ್ ಫ್ಲೈಯನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ 250 ಪಾಯಿಂಟ್ ಬಿಟ್ಟು ಹೆಜ್ಜನ್ನು ಬೈ ಮಾಡ್ತೀನಿ ನಾನು. ಅಗೇನ್ 5 ಲಾಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡಿದೆ, 5 ಲಾಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ನೋಡೋಣ. ಸೊ 2 ಅವರ್ ನಾನು ಮುಂದಕ್ಕೆ ಹೋಗ್ತೀನಿ. ನನಗೆ ಸ್ವಲ್ಪ ಪ್ರಾಫಿಟ್ ಆಗ್ತಾಯಿದೆ. ಈಗಲೂ ಕೂಡ ನೀವು ಹೆಜ್ಜನ್ನು ಹತ್ತಿರ ತರ್ಬೋದು. ಬಟ್ ಹೆಜ್ಜನ್ನು ಹತ್ತಿರ ತಂದಾಗ ನಿಮ್ಮ ರೇಂಜ್ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ತರೋದಿಲ್ಲ. ಈಗ ಸ್ವಲ್ಪ ಪ್ರಾಫಿಟ್ಗೆ ವೆಯ್ಟ್ ಮಾಡ್ತೀನಿ. ಮಾರ್ಕೆಟ್ ನಾನು ಸೆಲ್ ಮಾಡಿದ ಪಾಯಿಂಟಲ್ಲಿ ಇರೋದ್ರಿಂದ ಸೊ ನಾನು ವೆಯ್ಟ್ ಮಾಡ್ತೀನಿ.
ಸೊ ಈಗ ಲಾಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಬಟ್ ನನ್ನ ರೇಂಜ್ ಬ್ರೀಚ್ ಆಗಲಿಲ್ಲ ಇನ್ನು. ಪ್ರಾಫಿಟ್ಗೆ ಬಂತು, 1300 ಪ್ರಾಫಿಟ್ಗೆ ಬಂತು, 2100 ಪ್ರಾಫಿಟ್ಗೆ ಬಂತು, 2400 ಪ್ರಾಫಿಟ್ಗೆ ಬಂತು. ಸೊ ಈಗ ನಾನು ಚೆಕ್ ಮಾಡ್ಬೋದು, ಈಗ ನನ್ನ ಸ್ಟ್ರಾಟಜಿ ನನಗೆ ಲಾಸ್ ಫ್ರೀ ಆಗುತ್ತಾ, ನಾನು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಫ್ರೀ ಆಗುತ್ತಾ ಇಲ್ವ ಅಂತ ನಾವೀಗ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ನಾವು ಸೆಲ್ಲನ್ನು ಚೆಕ್ ಮಾಡ್ಕೊಳ್ಬೇಕು. 118.9 ಪ್ಲಸ್ 52.7 171.6 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಾನು ಯಾವ ಹೆಜ್ಜನ್ನು ಬೈ ಮಾಡ್ತೀನಿ ಅದರ ಪ್ರೈಸನ್ನು ಚೆಕ್ ಮಾಡ್ಕೊಳ್ಬೇಕು. ಅಗೈನ್ ನಾನು 100 ಪಾಯಿಂಟ್ ಡಿಫ್ರೆನ್ಸ್ಗೆ ಬರ್ತೀನಿ ಅಂತ ಇಟ್ಕೊಳ್ಳಿ. 24,300 ಸೆಲ್ ಮಾಡಿರುವಂಥದ್ದು 24,200 ಪುಟ್ಗೆ ಬರ್ತೀನಿ ನಾನು, ಅಥವಾ 150 ಪಾಯಿಂಟ್ಗೆ ಹೋಗೋಣ ನಾವು. ಸೊ 150 ಪಾಯಿಂಟ್ಗೆ ಹೋದರೆ ಸೊ 24,150 ಆಗುತ್ತೆ. ಸೊ ಅದರ 18.7. ಅದೇ ರೀತಿ 24,450 ಕಾಲನ್ನು ಬೈ ಮಾಡ್ತೀನಿ, ಅದರ LTP 42 ಇದೆ. ಸೊ 60 ಆಯಿತು, 60.7 ಆಯಿತು. ಸೊ ನಾನೇನು ಮಾಡಬೇಕೀಗ 171.6ಅಲ್ಲಿ 60.7 ಲೆಸ್ ಮಾಡಿದೆ, ನನಗೆ 1110.96. ಸೊ ಇದನ್ನು ಯಾವುದರಿಂದ ನಾನು ಲೆಸ್ ಮಾಡಬೇಕು? ಸೊ ನನ್ನ ಹೆಜ್ಜೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 150 ಆಗುತ್ತೆ. ಸೊ 150 ಹೆಜ್ಜೆ ಡಿಸ್ಟೆನ್ಸಿಂದ ಹೊಸದಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡಿದರೆ ನನ್ನ ಹೆಜ್ಜೆ ಡಿಸ್ಟೆನ್ಸ್ 150 ಪಾಯಿಂಟ್ ಆಗುತ್ತೆ. 150 ಮೈನಸ್ 110.9 39.1. ಸೊ 39.1 ಇಂಟು 125. ಸೊ ಈಗ ಲಾಸ್ ಫ್ರೀ ಆಗಬೇಕಾದ್ರೆ ನನಗೆ 4,880 ಬರಬೇಕು, ಅದು ಲಾಸ್ ಫ್ರೀ ಆಗೋದಿಲ್ಲ. ಸೊ ನನ್ನ ಪ್ರಾಫಿಟ್ ಇನ್ನೂ ಕಡಿಮೆ ಇದೆ. ಸೊ ಅಗೇನ್ ನಾನು ತುಂಬ ಹತ್ತಿರಕ್ಕೆ ಹೆಜ್ಜೆನ ಶಿಫ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 150 ಮಾಡಿದರೆ ನನಗೆ ಲಾಸ್ ಫ್ರೀ ಆಗೋದಿಲ್ಲ. ಸೊ ನಾನೇನು ಮಾಡ್ತೀನಿ, 100 ರೂಪೀಸ್ಗೆ ಶಿಫ್ಟ್ ಮಾಡ್ತೀನಿ. ಸೊ 26.9 ಇದೆ, 26.9 ಪ್ಲಸ್ 62 ಇದೆ, 62.1. ಸೊ 89 ಆಗುತ್ತೆ. ಸೊ ಈ 89ಇಂದ ನಾನು 89ಅನ್ನು ಯಾವುದರಿಂದ ಡೆಬಿಟ್ ಮಾಡಬೇಕು? ಸೊ ನಾನು ಆಲ್ರೆಡಿ ಸೆಲ್ LTP ಟೋಟಲ್ ಮಾಡಿ ಅದನ್ನು ಡೆಬಿಟ್ ಮಾಡಬೇಕು. ಅದರ ಟೋಟಲ್ ಎಷ್ಟು? 171.6 171.6 ಮೈನಸ್ 89. ಸೊ 82 ಬಂತು. ಈ 82ನ ಯಾವುದರಿಂದ ಡೆಬಿಟ್ ಮಾಡಬೇಕು ನಾನು? ನನ್ನ ಹೆಜ್ಜೆ ಡಿಸ್ಟೆನ್ಸ್. ಈಗ ನನ್ನ ಹೆಜ್ಜೆ ಡಿಸ್ಟೆನ್ಸ್ 100 ಆಗುತ್ತೆ. 100 ಮೈನಸ್ 82. ಸೊ 18 ಆಗುತ್ತೆ. 18 ಇಂಟು 125. 125 ಎಷ್ಟು ನನ್ನ ಕ್ವಾಂಟಿಟಿ? ಸೊ 2,250. ಸೊ 2,250 ಇದ್ದರೆ ನನಗೆ ಲಾಸ್ ಫ್ರೀ ಮಾಡಲಿಕ್ಕಾಗುತ್ತೆ. ನಾನು 100 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಇದು ನಂದು ಲಾಸ್ ಫ್ರೀ ಆಗುತ್ತೆ. ಸೊ ನನ್ನ ಪ್ರಾಫಿಟ್ 2,460 ಇದೆ. ಸೊ ನಾನೇನು ಮಾಡ್ತೀನಿ, ಈಗ ಇದನ್ನು ಹೆಜ್ಜನ್ನು ಇನ್ಸೈಡ್ ಶಿಫ್ಟ್ ಮಾಡ್ತೀನಿ. 100 ಪಾಯಿಂಟ್ ಡಿಫ್ರೆನ್ಸ್ಗೆ ಇನ್ಸೈಡ್ ಶಿಫ್ಟ್ ಮಾಡ್ತೀನಿ. ಯಾಕೆ ಕೇಳಿದ್ರೆ ನನ್ನ ಪ್ರಾಫಿಟ್ 2,400 ಇದೆ, 2,250 ಇದ್ದರೆ ನಂದು ಸ್ಟ್ರಾಟಜಿ ಲಾಸ್ ಫ್ರೀ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಅಗೇನ್ 100 ಪಾಯಿಂಟಲ್ಲಿ ಹೆಜ್ಜನ್ನು ಬೈ ಮಾಡ್ತೀನಿ. ಸೊ ಇಲ್ಲಿ ನಾವು ನೋಡ್ಬೋದು ನನ್ನ ಸ್ಟ್ರಾಟಜಿ ಈಗ ಲಾಸ್ ಫ್ರೀ ಆಗಿದೆ. ಬಟ್ ನೀವು ನೋಡ್ಬೋದು ಇಲ್ಲಿ ರೇಂಜ್ ಚಿಕ್ಕದಿದೆ. ಲಾಸ್ ಫ್ರೀ ಆದರೆ ಎಷ್ಟು ಲಾಸ್ ಫ್ರೀ ಆಗುತ್ತೆ? 287 ರೂಪೀಸ್. ಯಾಕೆ ಹೇಳಿದೆ? 2,250 ಹಾಗೆ 460 ಡಿಫ್ರೆನ್ಸ್. 287 ಮಾತ್ರ ನನಗೆ ವರ್ಸ್ಟ್ ಕೇಸಲ್ಲಿ ಇನ್ ಕೇಸ್ ಮಾರ್ಕೆಟ್ ಶಾರ್ಪ್ ಅಪ್ ಮೂವ್ ಕೊಟ್ಟರೆ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟಿಂದ ಹೊರಗೆ ಬರ್ತೀನಿ. ಬಟ್ ರೇಂಜ್ ನಂದು ತುಂಬ ಚಿಕ್ಕದಾಯಿತು. ಸೊ ಹಾಗಾಗಿ ಇದೇ ಟ್ರೇಡನ್ನು ನಾನು ಹೋಲ್ಡ್ ಮಾಡಿದರೆ ಮೇ ಬಿ ನನಗೆ ತುಂಬ ಏನು ಬೆನಿಫಿಟ್ ಆಗೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡಬೇಕು, ಈ ಹೆಜ್ಜ್ ಬೈ ಮಾಡುವಾಗ ಒಂದು ಲಾಟ್ ಎಕ್ಸ್ಟ್ರಾ ಹೆಜ್ಜನ್ನು ಬೈ ಮಾಡಬೇಕು. ನಾನೀಗ 5 ಮಾಡಿದ್ದೀನಿ, ಒಂದು ಲಾಟ್ ಎಕ್ಸ್ಟ್ರಾ ಹೆಜ್ಜನ್ನು ಬೈ ಮಾಡಬೇಕು. ಈಗ ಒಂದು ಡಿಫ್ರೆನ್ಸನ್ನು ನೀವು ನೋಟಿಸ್ ಮಾಡ್ಬೋದು. ಸೊ ನಾನು 5 ಲಾಟಿಂದ 6 ಲಾಟ್ಗೆ ಆ್ಯಡ್ ಮಾಡ್ತೀನಿ. ಈಗ ನೀವು ನೋಡ್ಬೋದು ಇಲ್ಲಿ 2 ಲಾಸ್ ಏರಿಯಾಗಳು ಬಂತು, 2 ಸ್ಮಾಲ್ ಲಾಸ್ ಏರಿಯಾಗಳು ಬಂತು. ಮ್ಯಾಕ್ಸ್ ಲಾಸಲ್ಲಿ 1,192 ರೂಪೀಸ್ ಬಂತು. ಸೊ ಇದು ಯಾಕಾಗಿ ಬಂತು ಕೇಳಿದರೆ, ನಮ್ಮ ಪ್ರಾಫಿಟ್ ಚಿಕ್ಕದಿದೆ. ನಮ್ಮ ಪ್ರಾಫಿಟ್ ಎಷ್ಟಿದೆ? ಲಾಸ್ ಫ್ರೀ ಆಗಲಿಕ್ಕೆ ಎಷ್ಟು ಪ್ರಾಫಿಟ್ ಬೇಕೋ ಅಷ್ಟೇ ಪ್ರಾಫಿಟ್ ಇದೆ. ಸೊ ಆಗ ನಾವು ಅಡ್ಜಸ್ಟ್ಮೆಂಟನ್ನು ಮಾಡಿದ್ದೀವಿ. ಇನ್ನು ಎಕ್ಸ್ಟ್ರಾ ಒಂದು ಲಾಟ್ ಬೈ ಮಾಡಿದಾಗ ಏನಾಗುತ್ತೆ, ನಾವು ಇನ್ನೂ ಒಂದಷ್ಟು ಡೆಬಿಟನ್ನು ಕೊಡ್ತಾ ಇದ್ದೀವಿ. ಆಪ್ಷನ್ ಬೈ ಮಾಡಿದಾಗ ಪ್ರೀಮಿಯಮನ್ನು ಪೇ ಮಾಡ್ತೀವಿ ನಾವು. ಸೊ ಹಾಗಾಗಿ ಆ ಪ್ರೀಮಿಯಮ್ ಪೇ ಮಾಡಿದ್ದು ಇಲ್ಲಿ ಆ್ಯಡ್ ಅಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಲಾಸ್ ತೋರಿಸ್ತಾ ಇದೆ. ಸೊ ಈ ಲಾಸು ಇರಬಾರ್ದು ಅಂದರೆ ನಾವೇನು ಮಾಡಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಫಿಟ್ಗೆ ವೆಯ್ಟ್ ಮಾಡಬೇಕು. ನಾವು ಇಲ್ಲಿ ಎಕ್ಸ್ಟ್ರಾ ಡೆಬಿಟನ್ನು ಏನು ಪೇ ಮಾಡ್ತೀವಿ ಅಷ್ಟು ಡೆಬಿಟನ್ನು ಅರ್ನ್ ಮಾಡಲಿಕ್ಕೆ ನೋಡಬೇಕು. ಸೊ ಅಷ್ಟು ಪ್ರಾಫಿಟ್ ಬಂದ ನಂತರ ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದರೆ ಇಲ್ಲಿ ಲಾಸ್ ಫ್ರೀ ಆಗುತ್ತೆ. ಬಟ್ ಆಗ ಮಾಡಿದ್ರೆ ಏನಾಗುತ್ತೆ, ಮೇ ಬಿ ಸ್ವಲ್ಪ ರಿಸ್ಕ್ ಇರುತ್ತೆ, ಮೇ ಬಿ ಮಾರ್ಕೆಟ್ ನಮ್ಮ ರೇಂಜನ್ನು ಬ್ರೀಚ್ ಮಾಡ್ಬೋದು. ಸೊ ಈ ರೀತಿ ಈ ಲಾಸನ್ನು ನೀವು ಬೇರ್ ಮಾಡಲಿಕ್ಕೆ ರೆಡಿ ಇದ್ದೀರಿ. ಈ ಪಾಯಿಂಟಲ್ಲೇ ಮಾರ್ಕೆಟ್ ಕ್ಲೋಸ್ ಆಗೋದಿಲ್ಲ. ಕ್ಲೋಸ್ ಆದರೂ ಓಕೆ, ನಾನು ಕಡಿಮೆ ಲಾಸಿಂದ ಹೊರಗೆ ಬರ್ತೀನಿ. ನಿಮ್ಮ ಲಾಸ್ ತುಂಬ ಮಿನಿಮಲ್ ಆಗಿದೆ, ಅಷ್ಟರಿಂದ ಹೊರಗೆ ಬರ್ತೀನಿ ಅಂತಿದ್ರೆ ಈ ಲಾಸನ್ನು ನೀವು ಇಟ್ಕೊಳ್ಬೋದು. ಇಲ್ಲ ಅಂಥೇಳಿ ನೀವು ಇನ್ನೂ ಸ್ವಲ್ಪ ಪ್ರಾಫಿಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬಟ್ ಅಲ್ಲಿ ಪ್ರಾಬ್ಲಮ್ ಏನು ಕೇಳಿದರೆ, ಆ ಪ್ರಾಫಿಟ್ ಆಗುತ್ತಾ ಇಲ್ಲೋ ಅಂತ ಡೌಟ್ ಇರುತ್ತೆ. ಯಾಕೆ ಹೇಳಿದ್ರೆ ಮಾರ್ಕೆಟ್ ಯಾವ ರೀತಿ ಕೂಡ ಮೂವ್ ಆಗ್ಬೋದು. ಸೊ ಈಗ ಇಲ್ಲಿ ಸ್ವಲ್ಪ ಲಾಸ್ ಇದೆ. ಎಲ್ಲಿಂದ ಎಲ್ಲಿವರೆಗೆ ಲಾಸ್ ಇದೆ ಅಂತ ನಾವು ನೋಡಿದ್ರೆ 24,384 24,470 ರೂಪೀಸ್, ಒಂದು 100 ಪಾಯಿಂಟ್ನವರೆಗೂ
ಲಾಸ್ ಬರ್ತಾ ಇದೆ. 200ಇಂದ 170 100 ಪಾಯಿಂಟ್ನ ಮಧ್ಯೆ ಇಲ್ಲಿ ಕ್ಲೋಸ್ ಆಯಿತು ಅಂತೇಳಿ ನಮಗಲ್ಲಿ ಲಾಸ್ ಆಗುತ್ತೆ. ಅದಕ್ಕಿಂತ ಆಚೆ ಒಂದು ಶಾರ್ಪ್ ರ್ಯಾಲಿಯನ್ನು ಮಾರ್ಕೆಟ್ ಕೊಡ್ತು ಅಂತೇಳಿ ಅಲ್ಲಿ ಲಾಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡೋಣ. ಸೊ ವೆಡ್ನೆಸ್ಡೇ ಇದ್ದೀವಿ ನಾವೀಗ. ಅಗೇನ್ 2 ಅವರ್ ಮುಂದೆ ಹೋಗ್ತೀನಿ. ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಆಯಿತು. ಗುರುವಾರ 2 ಗಂಟೆಗೆ ಈ ಕೇಸಲ್ಲಿ 3 ಗಂಟೆ ಹೊತ್ತಿಗೆ ಬಂದೀವಿ. ಈ ಕೇಸಲ್ಲಿ ನಾವೇನಾಗೋದು ಎಕ್ಸಾಕ್ಟ್ಲಿ ನಾವು ಸೆಲ್ ಮಾಡಿದಂಥ ಸ್ಟ್ರೈಕಲ್ಲೇ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ನಾವಿಲ್ಲಿ 8000 ರೂಪೀಸ್ ಪ್ರಾಫಿಟಿಂದ ಹೊರಗೆ ಬಂದೀವಿ. ಇನ್ ಕೇಸ್ ಈ ಪಾಯಿಂಟಲ್ಲಿ ಮಾರ್ಕೆಟ್ ಕ್ಲೋಸ್ ಆದರೆ ನಾವು ಸ್ಮಾಲ್ ಲಾಸಲ್ಲಿ ಎಕ್ಸಿಟ್ ಆಗಬೇಕಾಗತ್ತೆ. ಶಾರ್ಪ್ ಒನ್ ವೇ ಅಪ್ ಆರ್ ಶಾರ್ಪ್ ಒನ್ ವೇ ಡೌನ್ ಬಂತು ಅಂತ ಹೇಳಿ ಆಗ ನಾವು ಡಿಸೆಂಟ್ ಪ್ರಾಫಿಟಿಂದನೇ ಹೊರಗೆ ಬರ್ತೀವಿ. ಅಲ್ಲಿ ಲಾಸ್ ತುಂಬ ಕಡಿಮೆ ಆಗುತ್ತೆ. ಈ ರೀತಿ ಒಂದು ಮೆಥಡನ್ನು ಫಾಲೋ ಮಾಡ್ಕೊಳ್ಳೋದ್ರಿಂದ ನಾವು ಐರನ್ ಫ್ಲೈಯಲ್ಲಿ ಒಂದಷ್ಟು ಪ್ರಾಫಿಟ್ ಆಗ್ತಾ ಇದ್ದಾಗ ಅದನ್ನು ಮಿನಿಮೈಸ್ ಮಾಡಿಕೊಂಡು ಲಾಸ್ ಫ್ರೀ ಕನ್ವರ್ಟ್ ಮಾಡ್ಬೋದು, ಅಥವಾ ಮಿನಿಮೈಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ ಕೇಸ್ ಶಾರ್ಪ್ ಅಪ್ ಆರ್ ಡೌನ್ ಹೋದರೂ ಏನು ಟೆನ್ಷನ್ ಇರೋದಿಲ್ಲ. ನಮ್ಮ ಲಾಸನ್ನು ನಾವು ತುಂಬ ಕಡಿಮೆ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಲಾಸ್ ಆದರೂ ಓಕೆ, ಸ್ಮಾಲ್ ಮೈನರ್ ಅಮೌಂಟ್ ಲಾಸ್ ಮಾಡ್ಕೊಳ್ತೀವಿ, 1.5% ಲಾಸ್ ಮಾಡ್ಕೊಳ್ತೀವಿ. ಬಟ್ ನಾವಿಲ್ಲಿ ಪ್ರಾಫಿಟ್ ಮಾಡಿದಾಗ ತುಂಬ ದೊಡ್ಡದಾದ ಪ್ರಾಫಿಟನ್ನು ಮಾಡ್ತೀವಿ. ರಿಸ್ಕ್ ರಿವಾರ್ಡ್ ತುಂಬ ಫೇವರೇಬಲ್ ಇರುತ್ತೆ. ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ನೆಕ್ಸ್ಟ್ ನಮಗೆ ಟೆನ್ಷನ್ ಇರೋದಿಲ್ಲ. ಮಾರ್ಕೆಟ್ ಯಾವ ಕಡೆ ಒಂದು ಶಾರ್ಪ್ ಮೂವ್ ಕೊಟ್ಟರು ನಮ್ಗೆ ಅದು ಬೆನಿಫಿಟ್ ಆಗಿ ಇರುತ್ತೆ ಹೊರತು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಲಾಸ್ ಇದ್ರೂ ಕೂಡ, ಸ್ಮಾಲ್ ಲಾಸ್ ಇದ್ರೂ ಕೂಡ ನೀವು ಈ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಒಂದು ಲಾಟ್ ಎಕ್ಸ್ಟ್ರಾವನ್ನು ನೀವು ಮಾಡ್ಕೊಳ್ಳಿ. ಅದು ನಿಮಗೆ ಮೆಜಾರಿಟಿ ಟೈಮ್ ಹೆಲ್ಪ್ ಆಗುತ್ತೆ. ಮೇ ಬಿ ಕೆಲವೊಂದು ಟೈಮಲ್ಲಿ ಮಾರ್ಕೆಟ್ ಈ ಪಾಯಿಂಟಲ್ಲಿ ಕ್ಲೋಸ್ ಆಗಿ ನೀವು ಸ್ಮಾಲ್ ಲಾಸನ್ನು ತಗೊಳ್ಬೋದು. ಬಟ್ ಯಾವುದೊಂದು ಟೈಮಲ್ಲಿ ಮಾರ್ಕೆಟ್ ಅಪ್ ಆರ್ ಡೌನ್ ಒಂದು ಸ್ಟ್ರಾಂಗ್ ಟ್ರೆಂಡನ್ನು ಕೊಟ್ಟಾಗ ನೀವು ಆ ಟ್ರೇಡನ್ನು ತುಂಬ ಪೀಸ್ಫುಲ್ಲಾಗಿ ಹೋಲ್ಡ್ ಮಾಡ್ಕೊಳ್ಬೋದು. ಟ್ರೆಂಡ್ ಎಷ್ಟು ದೊಡ್ಡ ಮೂವನ್ನು ಕೊಟ್ಟರು ನಿಮ್ಮ ಪ್ರಾಫಿಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು ಈ ಪೇ ಆಫ್ ಗ್ರಾಫ್ ಪ್ರಾಫಿಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಹೋಲ್ಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಲಾಸ್ ತುಂಬ ಚಿಕ್ಕದಿರೋದ್ರಿಂದ ಅದು ನೀವು ತಗೊಳ್ಳುವಂಥ ಲಾಸ್ ಆಗುತ್ತೆ ಕಂಪೇರ್ ಟು ಕ್ಯಾಪಿಟಲ್. ಅದೇ ರೀತಿ ಸೊ ನಮ್ಮ ಕಂಪೇರ್ ಟು ರಿಟರ್ನ್ ಈ ಲಾಸ್ ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ಈ ರೀತಿಯ ಸ್ಮಾಲ್ ಲಾಸನ್ನು ನೀವು ತಗೊಳ್ಬೋದು. ಸೊ ಇದು ನಾವು ಐರನ್ ಫ್ಲೈಯನ್ನು ಕ್ರಿಯೇಟ್ ಮಾಡಿಕೊಂಡು ನಮಗೆ ಒಂದಷ್ಟು ಪ್ರಾಫಿಟ್ ಆಗ್ತಿದ್ದಾಗ ನಾವು ಮಾಡ್ಕೊಳ್ಳುವಂಥ ಅಡ್ಜಸ್ಟ್ಮೆಂಟ್, ಪ್ರಾಫಿಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ. ಸೊ ನೀವು ಒಂದೇ ಸಲಕ್ಕೆ ಇಮಿಡಿಯೇಟ್ಲಿ ನೀವು 100-200 ಪಾಯಿಂಟ್ ಶಿಫ್ಟ್ ಮಾಡಬೇಕು ಅಂತಿಲ್ಲ. ಸ್ವಲ್ಪ ಪ್ರಾಫಿಟ್ ಆಗ್ತಾ ಹೋದಾಗೆ ಶಿಫ್ಟ್ ಮಾಡ್ತಾ ಬರ್ಬೋದು. ಬಟ್ ಅದು ಟೂ ಮೆನಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು, ಸೊ ಮಾರ್ಕೆಟ್ ಕನ್ಸಲ್ಟೇಷನ್ ಆಗುತ್ತೆ ಅಂತಿದ್ರೆ ಸೊ ನೀವು ಸ್ವಲ್ಪ ಹೊತ್ತು ಜಾಸ್ತಿ ವೆಯ್ಟ್ ಮಾಡಿ, ಸ್ವಲ್ಪ ಜಾಸ್ತಿ ಪ್ರಾಫಿಟ್ಗೆ ವೆಯ್ಟ್ ಮಾಡಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬೇಕಿದ್ರೆ ನಾವು ಇನ್ ಕೇಸ್ ಈ ಸ್ಟ್ರಾಟಜಿ ಪ್ರಾಫಿಟನ್ನು ಕೊಡೋದಿಲ್ಲ, ಡೈರೆಕ್ಟಾಗಿ ನಮ್ಮ ಬ್ರೇಕ್ ಇವನನ್ನು ಬ್ರೀಚ್ ಮಾಡುತ್ತೆ, ಲಾಸ್ ಆಗ್ತಿರುತ್ತೆ, ಆಗ ನಾವು ಯಾವ ರೀತಿ ಲಾಸನ್ನು ಮಿನಿಮೈಸ್ ಮಾಡ್ಕೊಳ್ಬೋದು, ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.